ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮಲ್ಲಿಕಾರ್ಜುನ ಮಠದ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಬಸವ ತಾತನವರ ಪಲ್ಲಕ್ಕಿ ಮಹೋತ್ಸವ ಜಾತ್ರೆ ವಿಜೃಂಭಣೆಯಿಂದ ದಿನಾಂಕ 11/1/2025 ಜರುಗಿತು. ದೇವಸ್ಥಾನವನ್ನು ತೋರಣ, ಬಾಳೆದಿಂಡು, ತೆಂಗಿನ ಗರಿ ಹಾಗೂ ಇನ್ನಿತರ ಎಲ್ಲ ರೀತಿಯ ಬೆಳಕಿನ ವ್ಯವಸ್ಥೆ, ಪೆಂಡಾಲ್ ವ್ಯವಸ್ಥೆಗಳೊಂದಿಗೆ, ಊಟದ ವ್ಯವಸ್ಥೆ, ಈ ರೀತಿ ಎಲ್ಲ ವ್ಯವಸ್ಥೆಗಳೊಂದಿಗೆ ಮಾಡಲಾಗಿತ್ತು. ಚನ್ನಬಸವ ತಾತನ ಮೂರ್ತಿಗೆ ಮತ್ತು ಗದ್ದಿಗೆ, ತಾತನ ಸಮಾಧಿಗೆ ಹೂಗಳು, ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆ 7ಕ್ಕೆ ಸಾಂಕೇತಿಕವಾಗಿ 2 ಹೆಜ್ಜೆಯನ್ನು ರಥ 2 ಹೆಜ್ಜೆ ಎಳೆಯಲಾಗಿತ್ತು. ತದನಂತರದಲ್ಲಿ ಚನ್ನಬಸವ ತಾತನ ಮೂರ್ತಿಗೆ ರುದ್ರಾಭಿಷೇಕ ಮತ್ತಿತರ ಪೂಜೆ ಪುನಸ್ಕಾರಗಳು ಜರುಗಿದವು. ಇದಕ್ಕೂ ಮುನ್ನ ದಿನವಾದ ಶುಕ್ರವಾರ ಸಂಜೆ ಚನ್ನಬಸವ ತಾತನವರ ಪಲ್ಲಕ್ಕಿ ಉತ್ಸವ ಕೂಡ ನಡೆಸಲಾಗಿತ್ತು. ಪುರಾಣ ಮಂಗಳ ಕಾರ್ಯಗಳನ್ನು ಅದರಲ್ಲಿ ನೆರವೇರಿಸಲಾಗಿತ್ತು. ಜೋಡು ರಥೋತ್ಸವ 79ನೇ ಜಾತ್ರಾ ಮಹೋತ್ಸವ ಮಲ್ಲಿಕಾರ್ಜುನ ಮಠದಿಂದ ಹೊರಟು ಗಣೇಶ ವೃತ್ತ, ಗಾಂಧಿ ವೃತ್ತ, ಬಸವಣ್ಣ ವೃತ್ತನವರೆಗೆ ಹೋಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಕ್ಷಿಯಾಗಿ ಒಳ್ಳೆ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ವಿವಿಧ ಪೂಜೆ ಪುನಸ್ಕಾರಗಳೊಂದಿಗೆ ನಡೆದ ಈ ತೇರು ಬಸವಣ್ಣ ವೃತ್ತದವರೆಗೆ ಹೋಗಿ ಗಾಂಧಿ ವೃತ್ತದ ಮುಖಾಂತರ ಬಹಳಷ್ಟು ಜನರಿಗೆ ತುಂಬ ಮನಮೋಹಕವಾಗಿ ಕಂಡ ದೃಶ್ಯ ಇಲ್ಲಿ ಕಾಣ್ತಾ ಇತ್ತು. ಈ ಮಲ್ಲಿಕಾರ್ಜುನ ಮಠದಿಂದ ಹಿಡಿದು ಗಾಂಧಿ ವೃತ್ತ, ಚನ್ನಬಸವ ತಾತನವರ ವೃತ್ತದಿಂದ ಕಾಲಿಡಲಾರದಷ್ಟು ಜನ ನೆರೆದಿದ್ದರು. ಇಡೀ ಗಂಗಾವತಿ ನಿನ್ನೆ ಬಹಳ ಜನಜಿಂಗುಳಿಂದ ತುಂಬಿತ್ತು. ಈ ಮಲ್ಲಿಕಾರ್ಜುನ ಮಠ ಚನ್ನಬಸವ ತಾತರ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಅಲ್ಲಿ ಪ್ರತಿ ಮನೆಯಲ್ಲಿ ಹಬ್ಬದ ಸಡಗರ ವಾತಾವರಣ ನಿರ್ಮಾಣವಾಗಿತ್ತು. ಇದೇ ರೀತಿಯಾಗಿ ಮರುದಿನ ಅಂದರೆ ರವಿವಾರದಂದು ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವವು ನಡೆಯುತ್ತಿದ್ದು, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಈ ತಿಂಗಳಲ್ಲಿ ಬಹಳಷ್ಟು ಜಾತ್ರೆ ಪಲ್ಲಕ್ಕಿ ಉತ್ಸವಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬರುವ ಹುಣ್ಣಿಮೆಯಂದು ಮೇ ಬಿ 13ನೇ ತಾರೀಕು ಆಗುತ್ತೆ ಹುಣ್ಣಿಮೆ. ಆ ಹುಣ್ಣಿಮೆಯಂದು ಕರ್ನಾಟಕದಲ್ಲಿ ಸುಮಾರು 150 ಜಾತ್ರೆಗಳು, ಅಂಬಾಮಠ ಹಾಗೂ ಹಲವಾರು ದೇವಿ ಮಠ ಕೊಪ್ಪಳ, ಈ ರೀತಿ ದೊಡ್ಡ ದೊಡ್ಡ ಜಾತ್ರೆಗಳು ಈ ಕರ್ನಾಟಕದಲ್ಲಿ ನಡೀತಾ ಇವೆ. ಇದು ಎಲ್ಲ ಸಡಗರದ ಸಂಭ್ರಮದ ತಿಂಗಳು ಇದಾಗಿದೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಭಕ್ತರಿಗೆ. ಪ್ರತಿ ವರ್ಷವೂ ಈ ಮಲ್ಲಿಕಾರ್ಜುನ ಮಠದ ಶ್ರೀ ಚನ್ನಬಸವ ತಾತನವರ ಜಾತ್ರೆ ಪಲ್ಲಕ್ಕಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಇದರಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ ಸಾವಿರಾರು ಭಕ್ತಾದಿಗಳು ಇದರಲ್ಲಿ ಚನ್ನಬಸವ ತಾತನವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೀತಾರೆ. ಅದಕ್ಕೋಸ್ಕರ ಜಿಲ್ಲೆಯ ಹಾಗೂ ರಾಜ್ಯದ ಹಲವಾರು ಭಕ್ತಾದಿಗಳು ಜನರು ಇದರಲ್ಲಿ ಆಗಮಿಸಿ ಈ ಜಾತ್ರೆ ನೋಡಿ ತಾತನವರ ಆಶೀರ್ವಾದವನ್ನು ಪಡೀಲಿಕ್ಕೆ ವರ್ಷ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಈ ಜಾತ್ರೆ ಬಹಳ ತುಂಬ ಮುಖ್ಯವಾಗಿ ಜನರ ಮನಸ್ಸಿಗೆ ಭಕ್ತಿಪೂರ್ವಕ ಜಾತ್ರೆ ಉತ್ಸವ ಆಗಿರುತ್ತದೆ ಭಕ್ತರು. ಚನ್ನಬಸವ ತಾತನವರ ಆಶೀರ್ವಾದಕ್ಕೆ ದರ್ಶನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯಿಂದ ಸಮಗ್ರ ವ್ಯವಸ್ಥೆಯನ್ನು ಈ ಜಾತ್ರಾ ಕಮಿಟಿ ನಿರ್ವಹಣೆ ಮಾಡಿದ್ದು ಬಹಳ ಸಂತೋಷದ ವಿಷಯವಾಗಿತ್ತು. ಅಲ್ಲದೆ ಕರ್ನಾಟಕ ಪ್ರಸಿದ್ಧ ಮನೋರಂಜನೆ ಕಾರ್ಯಕ್ರಮ, ರಿಯಾಲಿಟಿ ಶೋನ ಮನೋರಂಜನೆ ಕಾರ್ಯಕ್ರಮವೂ ನಡೆಯುತ್ತೆ ಅನ್ನುವಂಥ ಅನೌನ್ಸ್ಮೆಂಟ್ ಅಲ್ಲಿ ನಡೀತಾ ಇತ್ತು. ಇದರಲ್ಲಿ ಬಹಳಷ್ಟು
ವಿಶೇಷವಾಗಿ ಮಹಿಳೆಯರು ಪಾಲ್ಗೊಳ್ಳಬೇಕು ಅನ್ನುವಂಥ ಏನು ಕೋರಿಕೆಯನ್ನು ಅಲ್ಲಿ ಅನೌನ್ಸ್ಮೆಂಟ್ ನಡೀತಾ ಇತ್ತು. ಪ್ರಿಯ ವೀಕ್ಷಕರೇ ಹಾಗೂ ಭಕ್ತಾದಿಗಳೇ, ಇದೇ ರೀತಿಯಿಂದ ಇನ್ನೂ ಹಲವು ಜಾತ್ರಾ ಮಹೋತ್ಸವಗಳ ಕುರಿತು ಹಾಗೂ ವಿವಿಧ ರಿಯಾಲಿಟಿ ಶೋಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲಾಗುವುದು. ಅದಕ್ಕೋಸ್ಕರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.